ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಕೆ.ವಿ. ಗೌತಮಣ್ಣವರು ನಮ್ಮ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರುವ ನಮ್ಮ ನೆಂಗ್ಲಿ ದರ್ಗಾಗೆ 67ನೇ ಉರುಸ್ ಪ್ರಯುಕ್ತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ದರ್ಗಾ ಕಮಿಟಿಯ ಅಧ್ಯಕ್ಷರಾದಂತಹ ಅಕ್ಮಲ್ ಬೇಗ್ ಸಾಹೇಬರು, ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟ್ ಸಮಿತಿ ಅಧ್ಯಕ್ಷರಾದಂತಹ ಗೌಸ್ ಅವರು, ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಅದ್ದೂರಿಯಾಗಿ ಅವ್ರಿಗೆ ಬರಮಾಡಿಕೊಂಡು ಫಾತೆಹ ಸಲ್ಲಿಸಿ ಇವತ್ತು ಏನು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನಂದರೆ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಗೆಲ್ಲೋದು ಬಿಡೋದು ಅದು ಬೇರೆ. ನಮ್ಮ ಆಯ್ಕೆ ಯಾರಂದರೆ ಗೌತಮಣ್ಣ. 6 ಲಕ್ಷ ಚಿಲ್ಲರೆ ಜನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಸದರು 6.5 ಲಕ್ಷ ಜನ. ನಾವು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಂಗ್ರೆಸ್ ಅಭ್ಯರ್ಥಿ ಯಾರು BJP ಅವರು ಗೆದ್ದಿರಲಿಲ್ಲ. ಲಾಸ್ಟ್ ಟೈಮ್ ಮುನ್ಸ್ವಾಮಿ ಅವರು ಒಂದ್ಸಲಿ ಗೆದ್ದಿರೋದು ಅಷ್ಟೇ, ಬಿಟ್ಟರೆ ಎಲ್ಲ ನಾವು ಕಾಂಗ್ರೆಸ್ ಅವರು ಗೆದ್ಕೊಂಡ್ಬಂದಿರೋದು. ಆ ಒಂದು ಕ್ಷೇತ್ರದಲ್ಲಿ 6.5 ಲಕ್ಷ ಜನ ಇವ್ರು ನಮ್ಮ ಸಂಸದರು ಇರಲಿ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಚುನಾವಣೆಯಲ್ಲಿ ಅವ್ರು ಗೆದ್ದಿರ್ಬೋದು, ಏನೇನೋ ಮಾಡಿ ಗೆದ್ದಿರ್ಬೋದು, ಆದರೆ ನಮ್ಗೆ 6.5 ಲಕ್ಷ ಜನಕ್ಕೆ ಇವರೇ ನಮ್ಮ ಸಂಸದರು. ಇವರು ಗೆದ್ದಿದ್ರೆ ಇವ್ರು ಏನು ಅಂತ ನಮ್ಮ ರಾಜ್ಯದ ಧ್ವನಿಯಾಗಿ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಗರ್ಜಿಸ್ತಾ ಇದ್ರು, ನಮ್ಮ ಸಮಸ್ಯೆಗಳನ್ನ ಇಡೀ ದೇಶಕ್ಕೆ ತೋರಿಸ್ತಾ ಇದ್ರು. ಇಂಥವ್ರು ಇವತ್ತು ಯಾರೋ ಇವಾಗ ಆಗಿರೋ ಲೋಕಸಭಾ ಸದಸ್ಯರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಗೊತ್ತು. ಆದರೆ ಇವತ್ತು ಅವ್ರು ಲೋಕಸಭಾ ಸದಸ್ಯರಾಗಿದ್ದಾರಲ್ಲ, ಅವ್ರಿಗೆ ಅವ್ರು ಸೆಂಟ್ರಲ್ನಲ್ಲಿ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟ್ರ್ ಇದ್ದಾರೆ. ಅವರವರು ಒಂದು ಕಾರ್ಖಾನೆ ನಮ್ಮ ತಾಲೂಕಿಗೆ ಒಂದು ಕಾರ್ಖಾನೆ ತಗೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ನಾವು ಹೇಳಲೇಬೇಕಾಗತ್ತೆ, ಅವ್ರು ಸೆಂಟ್ರಲ್ನಲ್ಲಿ ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಇದ್ದಾರೆ, ಅದು ಬೃಹತ್ ಕೈಗಾರಿಕಾ ಸಚಿವರು ಇದ್ದಾರೆ. ನಮಗೆ ಇವತ್ತಿಗೆ ಒಂದು ಕಾರ್ಖಾನೆ ನಮ್ಮಲ್ಲಿ ಇಲ್ಲ. ಮುಂದಿನ ದಿವಸಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಮುಂದಿನ ದಿನ ನಮ್ಮ ಗೌತಮಣ್ಣ ಅವರು ಸಂಸದರಾದ್ಮೇಲೆ ಈ ಭಾಗಕ್ಕೆ ನಮಗೆ ರೈಲು ಮತ್ತು ಏನೇನು ಹೇಳಿದ್ರು ಅವ್ರು ಏನು ಮಾಡಿಲ್ಲ ಅದೆಲ್ಲ ನಮ್ಗೆ ಮಾಡಿಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನಾಯಕರುಗಳು ಹೆಸರುಗಳು ಹೇಳಿದ ತುಂಬ ಜನ ಇದ್ದಾರೆ. ಮುಖ್ಯವಾಗಿ ಈ ಗ್ರಾಮದಲ್ಲಿ ಶೇಷಾದ್ರಣ್ಣ ಇರ್ಬೋದು, ನಮ್ಮ ಅನಿಲ್ ಅಣ್ಣ ಇರ್ಬೋದು, ನಮ್ಮ ಎಲ್ಲ ಲೀಡರ್ಸು ಇವಾಗ ನಮ್ಮ ಮುಖ್ಯವಾಗಿ ನಮ್ಮ ಕಾರ್ಗಿಲ್ ವೆಂಕಟೇಶನ್ ಇರ್ಬೋದು, ನಮ್ಮ ಮಾಜಿ ಚೇರ್ಮನ್ ಇವ್ರು ಇರ್ಬೋದು, ನಮ್ಮ ಸೋಮು ಇರ್ಬೋದು, ಚೋಟೆ ಸಾಬ್ ಇರ್ಬೋದು, ನಮ್ಮ ರಮೇಶ್ ಅಣ್ಣ ಇರ್ಬೋದು, ಮುಕ್ತಾರ್ ಅಣ್ಣ ಇರ್ಬೋದು, ಅದೇ ರೀತಿ ನಮ್ಮ SFI ನಮ್ಮ ಅಂಬರೀಶ್ ಅಣ್ಣ ಇರ್ಬೋದು, ಶೀಗನಹಳ್ಳಿ ನಮ್ಮ ಮೋಹನ್ ಅಣ್ಣ ಇರ್ಬೋದು, ಎಲ್ಲ ನಮ್ಮ ತಾಲೂಕಿನ ಎಲ್ಲ ಲೀಡರ್ಸು ಇವತ್ತು ಇಲ್ಲೇ ನಮ್ಮ ಯೂತ್ ಕಾಂಗ್ರೆಸ್ ಅಭಿಷೇಕ್ ಇರ್ಬೋದು, ನಮ್ಮ ರಿಜ್ವಾನ್ ಇರ್ಬೋದು, ನಮ್ಮ ಹರೀಶ್ ದೇವಾಂಗ ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಮರ್ಕಲ್ಘಟ್ಟ ಶಂಕರಣ್ಣ ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಸುಮಾರು ಜನ ಇನ್ನ ಲೀಡರ್ಸ್ ಇದ್ದಾರೆ. ನಮ್ಮ ನಾರಾಯಣ್ ರೆಡ್ಡಣ್ಣ ಇರ್ಬೋದು, ಸುಮಾರು ಜನ ಲೀಡರ್ಸ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೊದಲಿಂದ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿ ಇವತ್ತು ಈ ಮಟ್ಟಕ್ಕೆ 20ನೇ ವರ್ಷ ಏನೋ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. 20 ವರ್ಷದಿಂದ ಸುಮಾರು 2 ದಶಕಗಳಿಂದ ನಮ್ಮ ಮಂಜಣ್ಣ ಅವರು ಈ ಉರುಸ್ ಕಾರ್ಯಕ್ರಮ ಭಾಳ ಅದ್ದೂರಿ ಎಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ದಿಸೆಯಲ್ಲಿ ನಮ್ಮ ಆದಿನಾರಾಯಣ ಅವರು ನಾಳೆ ಈ ಕಾರ್ಯಕ್ರಮಕ್ಕೆ ಬರ್ತಾರಂತ ಹೇಳಿದ್ದಾರೆ, ನಾಳೆ ಬರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಗ್ರಾಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ನಮ್ಮ ಗೌತಮಣ್ಣ ಅವ್ರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಭಾಗದಿಂದ ನಮ್ಮ ಲೀಡರ್ಸ್ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮ ಕಾಂಗ್ರೆಸ್ನ ಕಿಸಾನ್ ಸೆಲ್ ಅಧ್ಯಕ್ಷರಿರ್ಬೋದು, OBC ಅಧ್ಯಕ್ಷರಿರ್ಬೋದು, ನಮ್ಮ ಮೈನಾರಿಟಿ ಅಧ್ಯಕ್ಷರು ಎಲ್ಲ 3-4 ಜನ ನಮ್ಮ ತಾಲೂಕು ಮಟ್ಟದ ಅಧ್ಯಕ್ಷರುಗಳೇ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ವಿಶೇಷವಾಗಿ ನಮ್ಮ ಕಾರ್ಗಿಲ್ ವೆಂಕಟೇಶನ್ ಅವರು ಇವತ್ತು ಸುಮಾರು ಕಡೆ ನಮ್ಮ ಕಾರ್ಯಕರ್ತರ ಮನೆಗೆ ಭೇಟಿ ಕೊಡಬೇಕು, ಅವ್ರಿಗೂ ಒಂದು ಧೈರ್ಯ ತುಂಬಿಸ್ಬೇಕಂತ ಸುಮಾರು ಕಡೆ ಅವರು ಕರ್ಕೊಂಡು ಹೋಗ್ಬಿಟ್ಟು ಭೇಟಿ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಯಾಗಿ ಬಂದಿರುವ ನಮ್ಮ ಗೌತಮಣ್ಣವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ನಂಗ್ಲಿ ಗ್ರಾಮದ ಮತ್ತು ಎಲ್ಲ ಸುತ್ತಮುತ್ತಲಿನ ಚಮಕನಬಲ್ಲಿ ಗ್ರಾಮದಲ್ಲಿ ನಮ್ಮವರು ಜಾಸ್ತಿ ಜನ ಇದ್ದಾರೆ, 1000 ಜನಕ್ಕೆ ಮೇಲೆ ಇದ್ದಾರೆ, ಉಗ್ನಿಯಲ್ಲಿ ಇದ್ದಾರೆ. ಎಲ್ಲರೂ ಬಂದು ಅಣ್ಣ ಅವ್ರಿಗೆ ಖಲೀಲ್ ಬೈ ಇರ್ಬೋದು, ನಮ್ಮ ಚಮಕನಪಲ್ಲಿನಿಂದ ಇರ್ಬೋದು, ಉಗ್ನಿನಿಂದ ಇರ್ಬೋದು, ಎಲ್ಲ ಗ್ರಾಮಸ್ಥರು ಬಂದು ಭೇಟಿ ಮಾಡಿ ಅವ್ರ ಸಮಸ್ಯೆಗಳಿಗೆ ಹೇಳಿದ್ದಾರೆ. ಅವರು ಇತ್ಯರ್ಥ ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೂ ಈ ದರ್ಗಾ ಒಲಿಯಿಂದ ಒಳ್ಳೇದಾಗಲಿ, ಎಲ್ಲ ದೇವರು ಅವ್ರಿಗೆ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗಕ್ಕೆ ಸಂಸದರಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.